ರೀ ಏನಾಯ್ತು? 4 ದಿವಸ ನಾನು ತವ್ರ ಮನೆಗೆ ಬರ್ತೀನಿ ನೋಡಂಕ. ನೋಡ್ರಿ ಮನ್ಯಾಗ ಅಡ್ಗೆ ಮಾಡಿರ್ತೀನಿ, ಟೈಮ್ ಟೇಬಲ್ ಆಗಿ ಊಟ ಮಾಡ್ರಿ, ಮತ್ ಹೊರಗಿನ ತಿಂದಿರಿ ಅತ್ತೀನಿ. ಅಂದ್ ಯಾಕೆ ವಿಚಾರ ಮಾಡ್ತೇನಿ? ಹೋಗಿ ಬಾ. ವಿಚಾರ ಇಲ್ರಿ, ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡಕ್ ಹೋಗ್ಬೇಡ್ರಿ. ಆಯ್ತಳ ಹೋಗಿ. ನೋಡ್ರಿ ಊಟ ಮಾಡ್ರಿ, ಹೊರಗೆ ಎಲ್ಲಿ ಹೋಗ್ಬೇಡ್ರಿ. ಹೋಗ್ ಬರ್ತಾರಿ. ಈಗ ನಾನು ಏನ್ ಊರಿಗೆ ಹೋಗ್ಯಾಳ, ಇದು ಕರೆಕ್ಟ್ ಟೈಮಿಂಗ್ ಐತಿ. ನನ್ನ ಆಸೆ ತೀರ್ಸ್ಕೊಳ್ಳೇಬೇಕು. ವೈನಿರಿ ವೈನಿರಿ, ಯಾಕೆ ಪಾಚಿದು ಹಿಂಗ್ ಬಂದಿ? ನಿಮ್ ಜೋಡಿ ಆ ರೀತಿ ನಾನು ನಡ್ಕೋಬಾರ್ದಾಗೈತ್ರಿ, ತಪ್ಪಾಗೈತ್ರಿ ನನ್ನ ಕಡೆ. ಇರ್ಲಿ ಬಿಡು, ಈಗರೆ ನಿನ್ ತಪ್ಪಿನ ಅರಿವಾಯ್ತಲ್ಲ. ಏನ್ ಹಿಂಗ್ ಬಂದಿ? ಏನಿಲ್ರಿ, ಅರ್ಜೆಂಟ್ದಾಗ ನಾನು ಏನ್ ಊರಿಗೆ ಹೋಗ್ಯಾಳ, ಊಟಕ್ಕೆ ತೇಸಿಂದ ಅಡುಗೆ ಮಾಡಿಟ್ಟಾಳ, ನಿಮ್ ಕಡೆ ರೊಟ್ಟಿ ಮಾಡಸ ತೇಸಿಂದ ಹೇಳಿದಾಳ್ರಿ. ಏನು ದಾನು ಊರಿಗೆ ಹೋಗ್ಯಾಳ? ನನಗೆ ಹೇಳಾರ್ದೆ ಹೋದ್ಲ? ಏನೋ ಅರ್ಜೆಂಟ್ ಒಳಗೆ ಹೋಗ್ಯಾಳ ಅಂತ ಹೇಳ್ತಲ, ಮರ್ತಿರ್ಬೇಕು ಬಿಡು. ಈಗೇನು ರೊಟ್ಟಿ ಮಾಡ್ಕೊಡ್ಬೇಕು, ಬಾ ನಡಿ. ಬರ್ಲಿ ಅವಾಗ. ಬಿಡು ನನ್ನ, ಸುಂಬಾ ಬಿಡು ನನ್ನ. ಸುಂಬಾ, ಅಯ್ಯೋ ನಾಯಿ ಬಿಡು, ಸುಂಬಾ ಅಂದ್ರ ಬಿಡು ನನ್ನ. ಯವ್ವ ಎಂತ ಹುಚ್ಚಿದೆ ನೋಡು, ಆಧಾರ್ ಕಾರ್ಡ್ ಮನೆಗಿಟ್ಟು ಹೊಂಟಿನಿ. ಗಂಗಾ ಎಲ್ಲಾಳ ಕಾಣವಲ್ಲ ಏನ್ರ, ಒಂದು ಅರ್ಜೆಂಟ್ ಐತಿ ಹೋಗ್ಬೇಕು. ಇವ್ರ್ಯಾಕ ಇಷ್ಟೊತ್ತಲ್ಲಿ ಕೊಂಡಿ ಹಾಕೊಂಡ್ ಮಲ್ಕೊಂಡ್ರ? ರೀ 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 ದಾನು, ನೀ ಬಂದು ಚಲೋ ಮಾಡಿದ್ ನೋಡು. ಇಲ್ಲಿಕಂದ್ರೆ ಈಕಿ ನನ್ನ ಮಾನನೇ ತೆಗಿತಿದ್ದಳು ಪೂರ್ತಿನಿ. ಇಲ್ಲ ಪಾಪಿ, ಒಂದು ಅಮ್ಮಾಯಕ ಹೆಣ್ಣಿನಲ್ಲ ಇಂಥದ್ ಹೊರಸಾತಿದಿ. ನಾನು ಅವನ್ ಮಾತ ಒಟ್ಟ ಕೇಳ್ಬೇಡವಾ. ನನಗ ರೊಟ್ಟಿ ಮಾಡ್ಕೊಡ್ವಾ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದ ಅವನ. ಒಳಗ್ ಹೋಗಟ್ಗೆನೆ ಹೊರಗಿನ ಬಾಗ್ಲ ಹಾಕ್ದ ಅವನ. ನಂಗ ಒತ್ತಾಯ ಮಾಡ್ರವನು ಇವನ. ಇಲ್ಲ ದಾನು, ಅದೆಲ್ಲ ಸುಳ್ಳೈತಿ. ಈಕಿಗೆ ಗಂಡಿಲ್ಲತ್ತ, ಆ ಗಂಡನ ಸ್ಥಾನ ತುಂಬಾ ತೇಸಿಂದ ನನಗ ಒತ್ತಾಯ ಮಾಡಿ ಕರ್ಕೊಂಡು ಒಳಗಂಟಾಳಕಿ ಇಲ್ಲಿ. ಇಲ್ಲವಾ, ನಿನ್ನ ತಂಗೆ ತಿಳ್ಕೊಂಡಿನಿ, ನಿನಗ್ ಮೋಸ ಮಾಡಂಗಿಲ್ಲ. ನನ್ನ ತಪ್ಪು ತಿಳ್ಕೊಬೇಡ ದಾನು, ತಪ್ಪು ತಿಳ್ಕೊಬೇಡ. ನನ್ ನಂಬು ದಾನು, ನನ್ ನಂಬು. ಸರಿ ನೀ ಬಾಯ್ ಮುಚ್ಚ. ನನ್ ಗಂಡ ಹ್ಯಾಂಗ ಅನ್ನೋದು ನನ್ಗೆಲ್ಲ ಖೂನದ. ನನ್ನ ಗಂಡ ನಿನ್ ಮನಿಗ್ ಬಂದಿದ್ ಅಂದ್ರ ನನ್ ಗಂಡ ತಪ್ಪತ್ ಅನ್ಕೋತಿದ್ದ. ಆದ್ರ ನೀ ನನ್ನ ಮನಿಗ್ ಬಂದಿದ್ದು, ನನ್ ಗಂಡನ ಮೇಲೆ ಅಪೋದ್ ಹೊರಸ್ತಿ. ದಾನು, ನಿನ್ ಮನಸ್ಥಿತಿ ನನಗ ಅರ್ಥ ಆಗ್ತೈತಿ. ಆದ್ರ ಅಂತ ಹೆಣ್ಮಗ್ಳಲ್ಲ. ಇಷ್ಟು ದಿನ ಇಲ್ಲೇ ಬಾಜುನೇ ಇದಿ. ನಾ ಎಂತಕ್ಕೆ ಅನ್ನೋದು ನಿನ್ ಗೊತ್ತಿಲ್ಲ? ಗೊತ್ತೈತಿ ನೀ ಹ್ಯಾಂಗ ಅನ್ನೋದು ಹೀಗೆ ಗೊತ್ತಾಗೈತಿ. ಇಷ್ಟು ದಿವ್ಸ ನಿಮ್ ಮುಖಕ್ಕ ಬಣ್ಣ ಹತ್ಕೊಂಡ್ ಇದ್ದಿದ್ದು ನನ್ ಖೂನಿಲ್ಲ, ಆದ್ರ ಈಗ ಕಣ್ಮುಟ್ಟು ನೋಡಿನಲ್ಲ, ಈಗ ಬಿ ಗಪ್ ಕುಂದ್ರ ಅಂತಿ. ನಿನ್ ತಪ್ಪಲ್ಲ, ನಿನ್ ವಯಸ್ಸಿನ ತಪ್ಪ. ನಿನಗೂ ಒಂದ್ ಗಣಸ ಬೇಕಂತೈತಿ, ಆದ್ರ ನನ್ನ ಗಂಡನೇ ಬೇಕೇನ? ಕರೆಕ್ಟ್ ಹೇಳಿದ್ ನೋಡು ದಾನು, ನೀ ಕಳಿಸಿ ಬಿಡುವಿಕಿ ನಿಲ್ಲಿದ. ನೀಚ, ನಿನಗ ಅನ್ನ ಹಾಕ್ಬೇಕಂತ ಬಂದಕ್ಕಿ ನಾನು. ನನಗ ಮಣ್ಣು ಎರ್ಚಾತಿದಿ. ಏಯ್, ನನ್ ಗಂಡಗ್ ಏನ್ ಮಾತಾಡ್ತಿದಿ? ನನ್ನ ಗಂಡನ ಮೇಲ ಪೂರ್ಣ ನಂಬಿಕೆ ಐತಿ. ನಡಿಯಲಿಲ್ಲ. ನನ್ ಗಂಡ ಇದ್ದಾಗ ಅಣ್ತಂಬ್ರಿಗಪ್ಲೆ ಜೀವನ ಮಾಡ್ದವ್ರು ನಾವು. ಈಗ ದಾನು ನನ್ ಮೇಲೆ ಅನುಮಾನ ಪಟ್ಲ. ಸ್ವಾರ್ಥದಿಂದ ತುಂಬಿರೋ ಈ ಜಗತ್ತೊಳಗ ನಾ ಹೆಂಗ್ ಜೀವನ ಮಾಡ್ಲಿ? ದಾರಿಲೆ ಹೊಂಟ್ರ ಕಾಮ್ ದೃಷ್ಟಿಯಿಂದ ನೋಡ್ತಾರ ಈ ಜನ. ಇವ್ರ ನಡುವ ನಾ ಹೆಂಗ್ ಜೀವನ ಮಾಡ್ಲಿ? ಮಾಂಸ ಮುದ್ದೆಗಳಿಂದ ತುಂಬಿದ ಈ ದೇಹಕ್ಕ ಇಷ್ಟು ಯಾಕೆ ಬೆಲೆ? ನನಗ್ ಬಂದಿರೋ ಈ ಪರಿಸ್ಥಿತಿ
ಈ ಜಗತ್ತೊಳಗ ಬೇರೆ ಯಾರಿಗೂ ಬರ್ಬಾರ್ದಪ್ಪ ದೇವ್ರೆ, ಯಾರಿಗೂ ಬರ್ಬಾರ್ದು. ಹೋ ಗೌಡ್ರ, ಬರ್ರಿ ಗೌಡ್ರ, ಕುಂಡ್ರು ಬರ್ರಿ ಒಳಗ. ಕುಂಡ್ರದದು ಏನು ಬೇಡ. ಹೌದು, ನಿನ್ನ ಗಂಡ ಇದ್ದಾಗ 1,00,000 ರೂಪಾಯಿ ಇಸ್ಕೊಂಡಿದ್ದಲ್ಲ, ಅದನ್ನ ಏನ್ ಮಾಡ್ದಿ? ಮೊನ್ನೆ ನಮ್ಮ ಆಳು ಕೊಟ್ಟು ಕಳ್ಸಿದ್ರ ಬರ್ತನಂತ ಹೇಳಿ ಹೋದಕ್ಕೆ ಇಲ್ಲಿ ತನಕ ಬಂದೇ ಇಲ್ಲ. ಏನು ಕೊಡ್ಬೇಕು ಅನ್ನೋದೈತೋ, ಏನು ಮುಣಗಿಸ್ಕೋಬೇಕು ಅನ್ನೋದೈತೋ? ಅಯ್ಯೋ ಗೌಡ್ರ, ಹಂಗೇನಿಲ್ರಿ, ಇಸ್ಕೊಂಡಿದ್ದು ಕೊಡಬೇಕಲ್ರಿ. ನಮ್ ಕಷ್ಟಕ್ ನೀವ್ ಆಗಿರಂದ್ರ ನಿಮ್ ಋಣ ನಾವ್ ತೀರ್ಸಬೇಕಲ್ರಿ. ಅಲ್ಲ ಗಂಗಾ, ಕೊಡುದು ಕೊಟ್ಟ ಋಣ ಕಳ್ಕೋತನಂತ ಹೇಳ್ತಿ, ಏನೈತೆ ಕೊಡ್ತಿ? ಎಲ್ಲಿದ್ ಕೊಡ್ತಿ? ನಿನ್ನ ಕಡೆ ಇರುದು ಒಂದ, ಬರೀ ಸೌಂದರ್ಯ ಒಂದ, ಏನ್ ಕೊಡ್ತೀನಿ? ಯಾಕ ಹಂಗಂತೀರಿ ಗೌಡ್ರ? ದುಡಿಯು ಛಲ ಐತಿ, ಮೈಯಾಗ ಇನ್ನ ಶಕ್ತಿ ಐತಿ. ದುಡಿದು ಮುಟ್ಸಾಕ ಅದೇನ 1,000-2,000 ಅಲ್ಲ, ಲಕ್ಷ ಕೊಟ್ಟನ್ನ. ನೀ ದುಡಿದು ಮುಟ್ಸೋದ್ರೊಳಗ ನಿನ್ನ ಆಯುಷ್ಯನ ಮುಗಿತೈತಿ. ಅಲ್ಲಿ ತನ ನಾ ತಡ್ಕೋಬೇಕಲ್ಲ. ನೋಡು, ನಿನಗ್ ಮುಟ್ಸೋದಂತ್ರೂ ಆಗೋದಿಲ್ಲ. ನೀ ಒಂದ್ ಕೆಲಸ ಮಾಡಿಬಿಡು, ಈ ಮನಿ ಏನೈತಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಬಿಡು. ಅಯ್ಯೋ ಬ್ಯಾಡ್ರಿ ಗೌಡ್ರ, ನನ್ ಗಂಡಂದು ಒಂದ್ ಪುಟ್ಟ ಆಸ್ತಿ ಅಂದ್ರ ಇದರಿ. ಇದನ್ನ ನಿಮಗ್ ಕೊಟ್ಬಿಟ್ರ ನಾ ಸಣ್ಣ ಕೂಸಿನ ಕರ್ಕೊಂಡು ಎಲ್ಲಿ ಹೋಗಿ ಜೀವನ ಮಾಡ್ರಿ? ನೋಡು ಗಂಗಾ, ಸುತ್ತಿ ಬಳಸಿ ನಿನ್ನ ಜೋಡಿ ಮಾತಾಡೋದು ಬೇಡ. ಒಂದು ಪಡ್ಕೋಬೇಕಂದ್ರ ಒಂದು ಕಳ್ಕೋಬೇಕಾಕೈತಿ. ತಿಳಿದ ನೋಡಿ ವಿಚಾರ ಮಾಡ. ನೀ ಮನಿ ನನ್ನ ಹೆಸರಲ್ಲಿ ಬರೆದು ಕೊಡುದು ಬೇಡ, ನೀ ನನಗೆ ದುಡ್ಡು ಹೊಳ್ಳಿ ಕೊಡುದು ಬೇಡ. ಆದ್ರ ಏನ್ರಿ ಗೌಡ್ರ ಅದು? ಒಂದೇ ಒಂದು ಸಲ ನನ್ನವಳು ಆಗಿಬೇಡ. ನೀ ರೊಕ್ಕ ಹೊಳ್ಳಿ ಕೊಡುದು ಬೇಡ, ಈ ಮನಿನು ನನ್ನ ಹೆಸರಲ್ಲೇ ಬಿಟ್ಟು ಕೊಡುದು ಬೇಡ. ಬೇಕಾದ್ರೆ ಹೇಳ, ನಿನಗೆ ಇನ್ನ 1,00,000 ಕೊಡ್ತೀನಿ. ಆದ್ರ ನಾಳೆ ಸಂಜೆ ಒಳಗ ತಿಳಿದ ನೋಡಿ ವಿಚಾರ ಮಾಡಿ ಏನಂಬುದು ಹೇಳಿಬಿಡ. ಬರ್ತೀನಿ. ಅಯ್ಯೋ ದೇವ್ರೆ, ಎಂತ ಸಂದಿಗ್ಧ ಪರಿಸ್ಥಿತಿ ತಂದ್ಬಿಟ್ಟಪ್ಪ. ಈ ಭೂಮಿ ಮ್ಯಾಗ ನಾ ಒಂದ್ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪ. ಈ ಜನರ ನಡ್ಬರ್ಕ ನಾ ಹೆಂಗ್ ಜೀವನ ಮಾಡ್ಲಪ್ಪ, ಹೆಂಗ್ ಜೀವನ ಮಾಡ್ಲಿ? ಬೇಡವ್ವ, ನೀ ಹತ್ರ ಹಂಗ ಕಣ್ಣೀರ್ ಬರ್ತಾವ. ಆ ದೇವ್ರೆ ಒಂದ್ ದಾರಿ ತೋರ್ಸೋಣ ಬೇಡವ್ವ. ಏನ್ ದಾರಿ ತೋರಿಸ್ತಾನೋ ಏನೋ, ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲಾರ್ದಂಗ ಆಗೈತಿ. ಒಂದ್ ಕೆಲ್ಸ ಮಾಡೋಣ, ನಾಳೆ ಮುಂಜಾನೆ ಎದ್ದು ಗುಡಿಗೆ ಹೋಗ್ಬರ್ನಿ. ಬಾ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುಗಳೇ, ಗುರುಗಳೇ, ಯಾರವ ಕಂದನಿ? ಗುರುಗಳ ನನ್ನ ಹೆಸರ ವೈಷ್ಣವ್ರಿ, ನಮ್ಮ ಅಪ್ಪನ ಹೆಸರ ಸಿದ್ದಪ್ರಿ, ನಮ್ಮ ಅವನ ಹೆಸರ ಗಂಗಾ ಅಂತ್ರಿ. ನಮ್ಮ ಅಪ್ಪ ತೀರ ಹೋಗ್ಲಿ ಬಿಡು ಮಗಳ, ಎಲ್ಲ ಭಗವಂತನ ಇಚ್ಛೆ. ಅಂದಂಗ ಗುಡಿಗೆ ಯಾಕೆ ಬಂದಿದ್ದೇವ ನೀ? ಗುರುಗಳ ಖರೆ ಖರೆ ಭೂಮಿ ದೇವ್ರದನ್ರಿ. ಅಯ್ಯೋ,
ಚರಾಚರದೊಳಗೂ ದೇವ್ರದಂತ ತಾಯಿ. ಇಲ್ಲಿ ದೇವ್ರದನ್ರಿ? ಇಲ್ಲಿ ಅದಂತ ತಾಯಿ. ನಮ್ ಬೇಡಿದೆಲ್ಲ ಕೊಡ್ತಾನ್ರಿ? ಬೇಡಿದ್ದೆಲ್ಲ ಪರಿಶುದ್ಧ ಮನಸ್ಸಿದ್ದವ್ರಿಗೆ ಎಲ್ಲರಿಗೂ ಕೊಡ್ತಾನ. ಆದ್ರೆ ನಿನಗೇನು ಬೇಕು ತಾಯಿ? ಹಂಗಂದ್ರ ಗಂಡ ಬೇಕ್ರಿ. ಈ ವಯಸ್ಸಿನ ನಿನಗೆ ಗಂಡ? ನಿನಗ್ಯಾಕೆ ತಾಯಿ ಗಂಡ? ಗುರುಗಳೇ ನನಗಲ್ರಿ, ನಮ್ಮ ಅವ್ವಾಗ ಬೇಕ್ರಿ. ಏನು ವಿಚಿತ್ರ ಮಾತಾಡ್ಲತ್ತಿ ತಾಯಿ ನೀ? ಈ ದೊಡ್ಡ ಮಗಳಿದಿ, ನಿಮ್ಮ ತಾಯಿ ಗಂಡ ಬೇಕಾ? ಅಲ್ಲ ತಾಯಿ, ಪ್ರಪಂಚ ಜ್ಞಾನೇ ಇದೆ ನಿನಗೆ. ಇಂಥ ಪ್ರಕೃತಿ ಮಳ್ಳೊಳಗೆ ಮುಂದಾಡ ಮಗಳು ನೀನು. ಇಂಥ ವಿಚಾರ ನಿನಗ್ಯಾಕ? ಮನೆ ಮೊದಲು ಪಾಠಶಾಲೆ ರೀ, ತಾಯಿನೇ ಮೊದಲ ಗುರು. ಆದ್ರ ಅಂತ ತಾಯಿಗೆ ಈ ಸಮಾಜ ಯಾವ ಗೌರವ ಕೊಡತೈತ್ರಿ? ಯಾವುದವ? ನಮ್ಮವ್ವ ಹಾಲೆ ನೋಡ್ಕೊತಂತ್ರ ಮಂದೆಲ್ಲರೂ ಕೆಟ್ಟ ಕಣ್ಣಿಲ್ಲ ಅನ್ನತದ. ಇದೇನ್ರಿ ನಮ್ಮವ್ವ ಗೌರವ? ಅರೇದವ ತಾಯಿ ನಿನ್ನ ಮಾತ ಸತ್ಯ ಅವ. ಆದ್ರ ಈ ಸಮಾಜದೊಳಗ್ರಿ ಒಂದ್ ಹೆಣ್ಣಿಗೆ ಗಂಡಾನೇ ದೇವ್ರಿ. ಅದಕ್ಕ ಆಕಿನ ಕೊಳ್ಳಾಗ ತಾಳಿ ಇರ್ಬೇಕ್ರಿ. ಹೌದು ತಾಯಿ. ಈ ಸಮಾಜದೊಳಗ ನಮ್ ತಾಯಿ ತಲೆ ಹತ್ತಬೇಕಂದ್ರ ಇನ್ನೊಬ್ಬ ಗಂಡ ಬೇಕ್ರಿ. ಮುಂದೆ ಎಲ್ಲಿ ಹೋಯ್ತಿದ್ದು ಹುಡುಗಿ? ವೈಷ್ಣವಿ, ವೈಷ್ಣವಿ. ಮುಂದೇನಿಲ್ರಿ ಗುರುಗಳ, ನಮ್ ತಾಯಿಗೊಂದ್ ಗಂಡ ಸಿಗ್ಲಿಲ್ಲ ಸತ್ತೇ ಹೋಗ್ತೀನಿ. ನಮಸ್ಕಾರ ಗುರುಗಳು. ಓಂ ನಮಃ ಶಿವಾಯ. ಈಕಿ ನನ್ನ ಮಗಳು ವೈಷ್ಣವಿ ಅಂತ್ರಿ. ನನ್ನ ಗಂಡ ಸತ್ತು 3 ತಿಂಗಳಾಯ್ತು. ನನಗೆ ನಡೆಯೋ ಘಟನೆ ಎಲ್ಲ ಆಕಿ ನೋಡಿ ಪಾಪ ಆಕಿನ ಮನಸ್ಸಿಗೆ ತಡ್ಕೊಳಿಕ್ಕಾಗಿಲ್ರಿ. ಅದಕ್ಕೆ ಬಂದು ನಿಮ್ಮ ಮುಂದೆ ಏನೇನೋ ಮಾತಾಡತ್ತಾಳ್ರಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಹೌದು ತಾಯಿ, ನನಗೆ ಅರ್ಥ ಆತದ. ಗಂಡ ಸತ್ತ ಹೆಣ್ಮಕ್ಳ ಪರಿಸ್ಥಿತಿ ಏನದ ನನಗೆ ಅರ್ಥ ಆತದ. ಆದ್ರೆ ಈ ಸಮಾಜದೊಳಗೆ ಗಂಡ್ಮಕ್ಳಿಗೆ ಕೆಟ್ಟದಾರ ತಿಳಿಬೇಡ ತಾಯಿ. ಕೆಲವೊಬ್ರು ಹೆಣ್ಮಕ್ಳು ಅದಾರ ಗಂಡ ಬಿಟ್ಟವರು, ಗಂಡ ಸತ್ತವರು, ಅವ್ರು ಕೆಟ್ಟ ದಾರಿ ಹಿಡ್ದಾರ ಅಂತೇಳಿ ಒಳ್ಳೆಯವ್ರದ್ದು ಹೆಸರು ಕೆಡಾತದ. ಅದರ ಸಲುವಾಗಿ ಎಲ್ಲ ಹೆಣ್ಮಕ್ಳಿಗೆ ಅದೇ ದೃಷ್ಟಿಯೊಳಗೆ ನೋಡ್ತಾರೆ. ಹೌದ್ರಿ ಗುರುಗಳ, ನೀವು ಹೇಳೋ ಮಾತ ಖರೆ ಐತ್ರಿ. ಈ ಸಮಾಜದೊಳಗೆ ಎಲ್ಲ ರೀತಿ ಹೆಣ್ಮಕ್ಳು ಅದಾರೆ. ಅವರಿಂದ ನಮ್ಮಂಥ ದುಡ್ಕೊಂಡು ತಿನ್ನೋ ಹೆಣ್ಮಕ್ಳಿಗೂ ಕೆಟ್ಟ ಹೆಸರು. ನನ್ನ ಮಗಳ ಮೇಲೆ ಇವೆಲ್ಲ ಇಷ್ಟು ಪರಿಣಾಮ ಬೀರಾವಂದ್ರೆ ನಾನು ಯಾವುದೇ ಗಂಡಸನ ಕೆಟ್ಟ ಸವಾಸ ಮಾಡ್ಲಾರ್ದೇನೆ ಬದುಕ ನಡೆಸಬಹುದು ಅಂತೇಳಿ ನನ್ನ ಮಗಳಿಗೆ ತೋರಿಸ್ಕೊಡ್ತೀನಿ ರೀ. ಯಾವುದೇ ಕೆಟ್ಟ ಹಾದಿ ಹಿಡಿಲಾರ್ದೇನೆ ಜೀವನ ಮಾಡಿ ತೋರಿಸ್ತೀನಿ ರೀ ಗುರುಗಳ, ತೋರಿಸ್ತೀನಿ. ಧರ್ಮೋ ರಕ್ಷಿತೇ ರಕ್ಷಿತಾಹ. ನೀ ಧರ್ಮ ಎಷ್ಟು ಕಾಪಾಡ್ಕೊಂಡು ಬಂದಿದೆಯಲ್ಲ, ಆ ಧರ್ಮ ನಿನಗೆ ಕಾಪಾಡ್ತದೆ. ಆದರೆ 20 ದಿವಸ ಭಾಳ ಕಷ್ಟ ತಾಯಿ ನಿನಗೆ. 21ನೇ ದಿವಸಿಗೆ ನಿನಗೆ ಒಳ್ಳೆಯದಾಗ್ತದೆ. ನಿನ್ನ ಮಗಳು ನೀನು ಚೆನ್ನಾಗಿರ್ತೀರಿ. ಹೋಗಿ ಬರ್ತಾಯಿ. ಓಂ ನಮಃ ಶಿವಾಯ. ಆಯ್ತು ರೀ ಗುರುಗಳ, ನೀವು ಹೇಳಿರ ಅಂದ್ಬಳಕ ನನಗೆ ಒಳ್ಳೇದೇ ಆಕೈತ್ರಿ. ಹೋಗಿ ಬರ್ತೀನಿ ರೀ. ಓಂ ನಮಃ ಶಿವಾಯ. ಮಗಳ ಬಾ. ಇದೇನು ಕಾಗದ ಪತ್ರ ಐತಿದು? ಇಂಗ್ಲೀಷ್ನಾಗರೆ ಬರ್ದಾರ. ನನಗರೆ ಇಂಗ್ಲೀಷ್ ಓದಾಕ್ ಬರುದಿಲ್ಲ. ಅಣ್ಣಾಗ ಹೋಗಿ ಕೇಳ್ಕೊಂಬರ್ಬೇಕು. ಬಾರ್ವಾ ಗಂಗ, ಹೆಂಗ್ ಬಂದಿ? ಏನಿಲ್ರಿ ಅಣ್ಣಾರ, ಮನಿ ಸ್ವಚ್ಛ ಮಾಡೋ ಮುಂದ ಇದೇನೋ ಸಿಕ್ಕದ್ರಿ. ಆದ್ರ ಇದು ಇಂಗ್ಲೀಷ್ನಾಗ ಐತ್ರಿ. ನನಗ ಓದಕ್ ಬರಂಗಿಲ್ಲ. ಒಂದ್ ಸ್ವಲ್ಪ ಓದಿ ಹೇಳ್ರಲ್ಲ. ಹೇಳ್ತಾನ ಕೂಡುವ. ಓ, ನಿನ್ ಗಂಡ ಸತ್ತು ಆದ್ರೂನು ನಿನಗ ಒಳ್ಳೆ ಕೆಲ್ಸಾನ ಮಾಡ್ಯಾನವ. ಏನ್ರಿ ಅಣ್ಣಾರ ಅದು? ನಿನ್ ಗಂಡ ಅವನ ಹೆಸರ್ಲಿ ಒಂದು ಪಾಲ್ಸಿ ಮಾಡ್ಯಾನವ. ಅವ ಸತ್ತ ಬಳಕ ನಿನಗ ರೊಕ್ಕ ಬರ್ಬೇಕತ್ತ. ಈ ಸದ್ದ ಅಲ್ಲಿ ಆಫೀಸ್ಗೆ ಹೋದ್ರ ನಿನಗ 25 ಲಕ್ಷ ರೂಪಾಯಿ ಬರ್ತಾವ. ಹೌದ್ರಿ ಅಣ್ಣಾರ, ಖರೆ ಹೇಳತ್ತೀರಿ? ಹೌದವಾ, ಇದನ್ನೊಂದ ಚಲೋ ಕೆಲ್ಸ ಮಾಡ್ಯಾನ. ಎಲ್ಲಾರು ಅಂತಿದ್ದರಿ ನಿನ್ ಗಂಡ ಅರ್ಧ ದಾರಿಗೆ ಕೈ ಬಿಟ್ಟು ನೀನ್ ಹೋದ್ನಂತ. ಆದ್ರ
ನನ್ ಗಂಡ ನನ್ ಸಂಬಂಧ ಇದನ್ನೆಲ್ಲ ಮಾಡ್ಸ್ಯಾನ. ಇದರಿಂದ ನನಗ್ ಬಹಳ ಸಹಾಯ ಆಗ್ತೈತಿ ಅಣ್ಣ. ನಾ ಈ ಸದ್ದಾಗ ಹೋಗಿ ಅವ್ರಿಗೆ ಭೇಟಿ ಆಗ್ತೀನಿ. ಬರ್ತೀನಿ ಅಣ್ಣ. ಆಯ್ತು ಹೋಗಿ ಬರುವ. 20 ದಿನದ ಹಿಂದ ಆ ಗುರುಗಳು ಹೇಳಿದ್ರು, 20 ದಿನ ಕಷ್ಟ ಅದಾವ ನಿನಗ, 21ನೇ ದಿನ ನಿನಗ ಇನ್ ಕಷ್ಟ ಎಲ್ಲಾ ಪರಿಹಾರ ಆಗಿ ಒಳ್ಳೆ ದಿನ ಬರ್ತೈತಿ ಅಂತ ಹೇಳಿ. ಆ ದಿನ ಇವತ್ತೇ ಆಗೈತಿ. ನನಗ 25 ಲಕ್ಷ ಬರಾತೈತಿ. ಇದರಿಂದ ನಾನು ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೋದು. ಯಾರ ಸಹಾಯನೂ ಇರ್ಲಾರ್ದೆ ನಾನು ನನ್ನ ಮಗಳನ್ನ ಬೆಳೆಸ್ಬೋದು. ನನ್ನ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೋದು. ನಾನು ಯಾರ ಸಹಾಯನೂ ಇರ್ಲಾರ್ದ ಸ್ವಂತ ಬಿಸ್ನೆಸ್ ಮಾಡ್ಬೋದು. ಹಾ, ಅದೇನೋ ಅಂತಾರಲ್ಲ, ಒಳ್ಳೆಯವ್ರಿಗೆ ಭಾಳ ಕಷ್ಟ ಬರ್ತಾವತ್ತ, ಆದ್ರೆ ಕೊನೆಗೆ ಆ ದೇವ್ರ ಕೈ ಹಿಡ್ದೆ ಹಿಡಿತಾನ. ಅದು ಇವತ್ತ ಖರೆ ಆಯ್ತು. ನನ್ನ ಜೋಡಿ ನಡೆದಿದ್ದ ಘಟನೆ ಎಲ್ಲ ನೋಡಿ ನನ್ನ ಮಗಳು ಅನ್ಕೊಂಡಿದ್ಲ, ಒಂದು ಗಂಡಿನ ಆಶ್ರಯ ಇರ್ಲಾರ್ದೇನೆ ಒಂದು ಹೆಣ್ಣ ಜೀವನ ಮಾಡಕ್ ಆಗುದಿಲ್ಲ ಅಂತ ಹೇಳಿ. ಆದ್ರೆ ಈಗ ಟೈಮ್ ಬಂತು. 4 ಮಂದಿಯೊಳಗ ಹೆಂಗ ಒಳ್ಳೆ ರೀತಿಯೊಳಗೆ ಜೀವನ ಮಾಡ್ಬೇಕನ್ನೋದು ನಾನು ನನ್ನ ಮಗಳಿಗೆ ಬದುಕಿ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಮೂಲಕ ತಮಗೆ ತಿಳಿಸುವುದೇನೆಂದರೆ, ಇದೊಂದು ಅಸಹಾಯಕ ಹೆಣ್ಣಿನ ಕಥೆಯಾಗಿದ್ದು, ಸಮಾಜದಲ್ಲಿ ಇಂಥ ಎಷ್ಟೋ ಹೆಣ್ಣು ಮಕ್ಕಳು ಅಸಹಾಯಕದಿಂದ ಬಳಲ್ತಾರೆ. ದಯವಿಟ್ಟು ಎಲ್ಲರೂ ಅವರನ್ನು ಗೌರವಿಸಿರಿ, ಅವರಿಗೆ ಮರ್ಯಾದೆ ಕೊಡ್ರಿ. ಅದೇ ಈ ಕತೆ ಬಂದ್ಬಿಟ್ಟು ನಮ್ಮ ಬಸು ಸರ್ದು. ಸೊ ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಮತ್ತು ಏನಂದ್ರೆ ಎಲ್ಲರೂ ವಿಡಿಯೋ ನೋಡಾತ್ತೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಾತ್ತೀರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ನೋಟಿಫಿಕೇಶನ್ನ ಆನ್ ಮಾಡ್ಕೊರಿ. ಯಾಕಂದ್ರೆ ನಮ್ದು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಕಾಣಿಸ್ಬೇಕಲ್ಲ, ಅದಕ್ಕೆ. ಸೊ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ನಮಸ್ಕಾರ.